ಬನ್ನಿ ಈಗ ನಮ್ಮ ಎತ್ತಿನ ಭುಜದ ಟ್ರಕ್ಕಿಂಗ್ ವಿಡಿಯೋ ಶುರು ಮಾಡೋಣ. ಬಂದಿ 200-300 ಮೀಟ್ರಿಗೆ 8 ಕಿಲೋಮೀಟರ್ ಎಲ್ಲ ಚಿಪ್ಸ್ ಪ್ಯಾಕೆಟು ಅದು ಇದು ತಿಂದು ಇಲ್ಲೇ ಎಸ್ಬಿಟ್ಟು ಹೋಗೋದು. ಒಂದು ಕವರ್ ಇಟ್ಕೊಂಡು ಬಂದು ತಗೊಂಡೋದ್ರೆ ಏನಾಯ್ತದಪ್ಪ, ಅದು ಎಲ್ಲೆಲ್ಲಿ ಬಿದ್ದೈತೆ ಅಂತ ನೋಡ್ಕೋದ್ರೆ ಅದೇ ಟ್ರ್ಯಾಕು. ಮನುಷ್ಯ ಇಲ್ಲ ಅಂದರೆ ಪ್ರಕೃತಿ ಎಷ್ಟು ನೀಟಾಗಿರ್ತದೆ ಅನ್ನೋಕ್ಕಿದೆ ಸಾಕ್ಷಿ. ಆದಷ್ಟು ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ, ಕ್ರೌಡ್ ಇರೋಲ್ಲ. ನೀವು ವೀಕೆಂಡಲ್ಲಿ ಬರ್ತೀನಿ ಅಂದರೆ ಜನ ಸಾಗರಗರು. ಮೇಲ್ಗಡೆಯಿಂದ ಜರಿ ಬೀಳ್ತಾಯಿದ್ರು ಅದೇ ಲೆವೆಲ್ಗೆ ಬೆವರು ಕಿತ್ಕೊಬತ್ತೈತೆ. ದಟ್ಸ್ ದ ಪೀಕ್. ಈ ಸ್ಟಿಪ್ಪಿಂದ ಹತ್ತಿ ಈಗ ಈ ಸ್ಲೋಪ್ಗೆ ಹೋಗ್ತಾ ಇದೀವಿ. Look at this wave! Wow! This is the satisfaction. So, ಎಲ್ಲ ಇಳಿಯೋ ಸಮಯ ಈಗ ಟೈಮ್ ಆಗ್ತಾ ಇದೆ. ಬಂದು ಹೆಂಗೈತೆ ನೋಡಿ. ಇದು ನಾವು ಕೆಳಗಡೆ ಆ ದೇವಸ್ಥಾನದ ಹತ್ರ ಇರೋದು. ಈಗ ಸ್ವಲ್ಪ ಹೊತ್ತಲ್ಲಿ ಮಿಸ್ಟ್ ಇರಲಿಲ್ಲ. ತೇಜು ಮತ್ತು ವಿನಾಯಕು ನಿಜವಾಗ್ಲು ಸ್ವಲ್ಪ ಹೊತ್ತಲ್ಲಿ ಮಿಸ್ಟ್ ಇರಲಿಲ್ಲ. ಆಲ್ರೆಡಿ ಮಿಸ್ಟ್ ಶುರು ಆಗೋಯ್ತು. ಈಗ ಮೇಲೆ ಹೋಗ್ಬೇಕು, ಅದು ಹೆಂಗೆ ಹೋಯ್ತೀವೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಇಲ್ಲಿ. ಬನ್ನಿ ಈಗ ನಮ್ಮ ಎತ್ತಿನ ಭುಜದ ಟ್ರಕ್ಕಿಂಗ್ ವಿಡಿಯೋ ಶುರು ಮಾಡೋಣ, ಆಯಿತಾ? ಸೊ ನೋಡಿ, ನಮ್ಮ ಬೈಕ್ಸ್ ಎಲ್ಲ ಇಲ್ಲಿದೆ. ಇಲ್ಲಿಂದ ದಾರಿ ಇರೋದು. ಮಿಸ್ಟಿತ್ತಲ್ವಾ, ಹೆಂಗೆ ಕ್ಲಿಯರ್ ಆಗುತ್ತಲ್ಲ. ನಮ್ಮ ತೇಜ್ ರೆಡಿ ಆಗಿರ್ತವನೆ, ವಿನಾಯಕ್ ಆ್ಯಂಡ್ ಮೀ. ಅದು ದೇವಸ್ಥಾನ, ಅದು ಈಗ ತೆಗ್ದಿಲ್ಲ. ಅದು ಗೋಪುರ. ಅದು ಅಲ್ಲ, ಇಲ್ಲೂ ಒಂದು ಸಮುದಾಯ ಭವನ ಮಾಡೋರಲ್ಲ. ಹಾಂ, ಇಲ್ಲೆಲ್ಲ ಮದುವೆ ಮಾಡ್ತಾರೆ. ನಮ್ಮ ಈ ಟ್ರಕ್ಕಿಂಗ್ ಪ್ಲಾನು ಆಫ್ಟರ್ ಲಾಂಗ್ ಎಗೋ, ಲಾಂಗ್ ಎಗೋ ಪ್ಲಾನ್ ಆಗಿತ್ತು. ಆದರೆ ನನ್ನಿಂದನೇ ಇದಾಗಿರಲಿಲ್ಲ. ಮಿಸ್ಟರ್ ವಿನಾಯಕ್ ಅವರು ನೇತ್ರಾವತಿ ಪಿಕ್ ಹೋಗೋದ ಅಂತಂದು ಈ ಕೊನೆಗೆ ಎತ್ತಿನ ಭುಜಕ್ಕೆ ಎತ್ತೆತ್ತರವಾಗಿ ಹೋಗಿ ಫಸ್ಟು ಟೆಸ್ಟ್ ಮಾಡ್ಕೊಬರೋದು ಸ್ಟಾಮಿನಾನ ಅಂದ್ಬಿಟ್ಟು ನುಗ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಆದರೆ ನೇತ್ರಾವತಿ ಪೀಕಿಗೆ ಹೋಗೋದು. ನೇತ್ರಾವತಿ ಪೀಕ್ ನೀನೊಂದು ಬಂದಿ 200-300 ಮೀಟ್ರಿಗೆ 8 ಕಿಲೋಮೀಟರ್. ವಿನಾಯಕ್ ಜೋಕ್ ಕ್ರ್ಯಾಕ್ ಮಾಡ್ತಾ ಇರೋದು. ಬಂದಿರೋದು 200 ಮೀಟ್ರು, ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಂತ ಕೇಳ್ತಾ ಇರೋದು. ಇನ್ನೂ ಜರ್ನಿ ತುಂಬ ಇದೆ. ಲೆಟ್ಸ್ ಸೇವ್ ದಿ ಪಾವ. ಇವ್ರು ಯಾರಿಗೂ ಇವರು ಆಗಲಿ ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಕೊಬಿಟ್ಟವ್ರೆ. ಅಷ್ಟೊಂದು ಶೆಕೆ ಹೊಡೆದ್ಬಿಟ್ಟೈತೆ ಅವ್ರಿಗೆ. ಇಟ್ಸ್ ನಾಟ್ ಬಟ್ಟೆ, ನೆಟ್ಟವ್ರೆ. ಇಲ್ಲ ಅಲ್ಲಿ ವೈಟ್ ಕಲರ್ ಬನಿಯನ್ ಹಾಕೊಂಡು ಅದೆಲ್ಲ ಕಾಣಿಸ್ಬಿಟ್ಟು ನಿಮಗೆ. ನಾವು ಹಂಗೆ ಐದು ಝೂಮ್ ಹಾಕ್ಬಿಟ್ಟಿದ್ದೀವಿ. ಇಲ್ಲಿ ಗಾಡಿ ಎತ್ಕೊಂಡು ಹೋಗ್ಬೋದಲ್ಲ ಒಳಗಡೆ? ಬಿಡಲ್ಲ, ಹೋಗ್ಬೋದು. ಇದ್ರ ತನಕ ಹೋಗ್ಬೋದು ಬೈ. ಅದು ಎತ್ತಿನ ಭುಜದ್ದು ಇದು ಕಾಣುತ್ತೆ, ಹೋಗ್ಬೋದು. ಆದ್ರೆ ಇವ್ರು ಬಿಡಲ್ಲ. ಯಾಕೆ? ಒಂದ್ಸಲಿ ಒಬ್ರಿಗೆ ರೂಢಿ ಮಾಡಿದ್ರೆ ಆಮೇಲೆ ಹಂಗೆ ಹಾಳು ಮಾಡ್ಬಿಡ್ತಾರೆ ಅಂತ. ಅಲ್ಲಿ ನೋಡಲಿ ಬನಿಯನ್ ಹಾಕೊಂಡು ಎಣ್ಣೆ ಹೊಡಿತವ್ರ. ಹಾಂ, ಇದೊಂದು ಗೋಳು. ಇಲ್ಲಿ ನೇಚರ್ನ ಎಂಜಾಯ್ ಮಾಡೋಕ್ಕೆ ಬರಬೇಕು. ನೋಡಿ, ಈ ಥರ ಎಲ್ಲ ಚಿಪ್ಸ್ ಪ್ಯಾಕೆಟು ಅದು ಇದು ತಿಂದು ಇಲ್ಲೇ ಎಸ್ಬಿಟ್ಟು ಹೋಗೋದು. ಒಂದು ಕವರ್ ಇಟ್ಕೊಂಡು ಬಂದು ತಗೊಂಡೋದ್ರೆ ಏನಾಯ್ತದಪ್ಪ. ಸ್ವಚ್ಛ ಭಾರತ್ ಅಭಿಯಾನ ಮಾಡೋಕ್ಕೆ ಇಲ್ಲಿ ಯಾರೂ ಫಂಡ್ ರಿಲೀಸ್ ಮಾಡಿಲ್ಲ. ದಯವಿಟ್ಟು ಇಲ್ಲಿಗೆ ಬರೋ ಟೂರಿಸ್ಟ್ಗಳು ಈ ಜಾಗನ ಸ್ವಚ್ಛತೆ ಮಾಡಿ ಅಂತ ಯಾರೂ ಕೇಳ್ಕೊಳ್ಳಲ್ಲ, ಬಟ್ ಸ್ವಚ್ಛತೆಯಿಂದ ಇಡೋಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ, ಆಯಿತಾ? ಎಲ್ಲ ಆ ಕಡೆಯಿಂದ ಬರ್ತಾರೆ, ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಶರ್ಟ್ ಬಿಚ್ಕೊಬರೋಷ್ಟು ಶೆಕೆ ಮಾಡ್ಕೊಂಬಂದವರಲ್ಲ ಅವರು. ಇದೇ ಹೋಟೆಲ್ಲು.
ಜನ ಸಾಗರ. ಹೋಟೆಲ್ ಗಾಳಿ ಬಿಡಾರ, ಗಾಳಿ ಅಲ್ವಾ, ಯಾರು ಹೋಟೆಲ್ ಬಿಡಾರ. ನೂಡಲ್ಸು, ಪುಳಿಯೋಗರೆ, ಕಬಾಬು, ರೊಟ್ಟಿ, ಕಬಾಬ್. ಅದಾಗೈತೆ. ಇಲ್ಲಿ ಒಳಗಡೆ ಹೋಯ್ತಿದ್ದಂಗೆ ರೋಡ್ ಕನ್ಫ್ಯೂಸ್ ಆಯ್ತದೆ ಒಂದೆರಡು ಕಡೆ. ಆದರೆ ಈಸಿಯಾಗಿ ಹೆಂಗೆ ಐಡೆಂಟಿಫೈ ಮಾಡೋದು ಅಂದರೆ ಈ ಬೇವರ್ಸಿಗಳೆಲ್ಲ ಲೇಸ್ ಪ್ಯಾಕೆಟು ಅದು ಇದು ಹಾಕಿರ್ತಾರಲ್ಲ, ಅದು ಎಲ್ಲೆಲ್ಲಿ ಬಿದ್ದೈತೆ ಅಂತ ನೋಡ್ಕೊ ಹೋದ್ರೆ ಅದೇ ಟ್ರ್ಯಾಕು ನೋಡಿ. ಸೊ ಗೈಸ್, ಪ್ಲೀಸ್ ಹೇಳೋದಿಷ್ಟೇ, ದಯವಿಟ್ಟು ನೇಚರ್ನ ಸ್ಪಾಯ್ಲ್ ಮಾಡಬೇಡಿ. ಬರ್ತೀವ, ಎಂಜಾಯ್ ಮಾಡ್ತೀವ. ನಾವು ಬಂದಾಗ ನೇಚರ್ ಎಷ್ಟಿತ್ತು ಅಷ್ಟೇ ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡೋಣ. ಈಗ ಯಾರು ಬೇರೆ ಥರ ಹಾಳು ಮಾಡಿ ಹೋಗಿದ್ರೆ ಅದನ್ನು ನಾವು ರೆಡಿ ಮಾಡಿದಿರೋ ಅಂದರೂ ಪರವಾಗಿಲ್ಲ, ಹಾಳು ಮಾಡಿರೋದನ್ನ ಇನ್ನೂ ಹಾಳು ಮಾಡೋದು ಬೇಕಾಗಿಲ್ಲ. ವಾ, ಇಲ್ಲಿ ನೋಡಿ, ಮಳೆ ನೀರಲ್ಲ, ಕುಡಿಯೋ ನೀರು ಪೈಪ್ ಹೊಡೆದೋಗ್ಬಿಟ್ಟು ಮಳೆ ನೀರು ಜರಿ ಥರ ಹರ್ಕೊ ಹೋಯ್ತಾಯಿದೆ. ದಯವಿಟ್ಟು ಒಳ್ಳೆ ಶೂಸು. ಲೈವ್ ಸ್ಟ್ರೀಮಿಂಗ್ ಮಾಡೋಕ್ಕೆ ನೆಟ್ವರ್ಕ್ ಇಲ್ವಲ್ಲ. ಒಳ್ಳೆ ಥ್ರಿಲ್ಲಿಂಗ್ ಫೀಲಿಂಗು. ಆದರೆ ಇಲ್ಲೆಲ್ಲ ಗಾಡಿ ಬಿಡ್ಬೋದು, ಆದರೆ ಗಾಡಿ ಬಿಟ್ಟರೆ ಹಾಳು ಮಾಡಿಬಿಡ್ತಾರೆ ಅಂತನೋ ಏನೋ ನಡ್ಕೊಂಡೋಗಿ ಬಡೇತವ ಅಂತ ಮಾಡೋರೆ. ಬಟ್ ಸಕ್ಕತ್ತಾಗೈತೆ ಅವರು. ಫುಲ್ ಪಚ್ಕೆಟ್ ಹೋಗೈತೆ, ಎಲ್ಲ ಆ ಕಡೆ ನಡ್ಕೊಬತ್ತವ್ರು, ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಸೈಲೆಂಟಾಗಿ ಐತೆ ಅಂತಂದರೆ ಇದು. ಮೊಬೈಲ್ ಹಾರ್ಕೊಬಿಟ್ಟಿತ್ತು. ಮನುಷ್ಯ ಇಲ್ಲ ಅಂದರೆ ಪ್ರಕೃತಿ ಎಷ್ಟು ನೀಟಾಗಿರ್ತದೆ ಅನ್ನೋಕ್ಕಿದೆ ಸಾಕ್ಷಿ. ಒಂದು ಆಸಮ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ ಇದು. ಈ ಥರ ಟ್ರಕ್ ಮಾಡ್ಕೊಂಡು ಹೋಗೋದು ಆಯಿತಾ, ಯಾವುದೋ ಒಂದು ಪ್ರದೇಶಕ್ಕೆ ತುಂಬ ತುಂಬ ಮುದ ಕೊಡ್ತದೆ. ಮೇಲ್ಗಡೆಯಿಂದ ಜರಿ ಮಳೆ, ಈ ಥರ ಪಚಕ್ 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 ಅನ್ನೋ ಒಂದು ಸೌಂಡ್ ನೋಡಿ. ಆದರೆ ಎಲ್ಲರಲ್ಲೂ ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ಎತ್ತಿನ ಭುಜಕ್ಕೆ ಬರೋರು ಒಂದು ಬ್ಯಾಗ್ ಕ್ಯಾರಿ ಮಾಡ್ಕೊಬನ್ನಿ. ಬ್ಯಾಕ್ ಪ್ಯಾಕ್ನ ವೇಸ್ಟ್ಗಳನ್ನ ಅದರಲ್ಲಿ ತುಂಬ್ಕೊಳ್ಳಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆದಷ್ಟು ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ, ಕ್ರೌಡ್ ಇರೋಲ್ಲ. ನೀವು ವೀಕೆಂಡಲ್ಲಿ ಬರ್ತೀನಿ ಅಂದರೆ ಜನ ಸಾಗರ ಗುರು, ಹೆಜ್ಜೆ ಇಡೋಕ್ಕೆ ಜನ ಇರೋಲ್ಲ, ಹಂಗಿರ್ತದೆ ನೋಡಿ. ನಮ್ಮ ಹೆಜ್ಜೆನ ನಾವು ಎಣಿಸ್ಕೊಂಡು ಹೋಗ್ಬೋದು ಇಲ್ಲಿ, ಈಗ ಆ ಥರ ಐತೆ. ತೇಜ್ ನಡ್ಕೊಬರ್ತಾ ಇದ್ದಾನೆ ಹಿಂದೆ, ಅಲ್ಲಿ ವಿನಾಯಕ್. ನಾವು ಎಡಕ್ಕೆ ತಗೋಬೇಕು, ಅದಕ್ಕೇ ಅಲ್ಲಿ ಕೋಲ್ ಇಟ್ಟಿರೋದು, ಅಲ್ಲಿ ಹೋಗಬೇಡಿ ಅಂತ. 6-5 ಕಿಲೋಮೀಟರ್ ಐತೆ ಹಾಂ, ಬಂದಿರೋದು ಆ ರಾತ್ರಿಯಲ್ಲೇ. ಸೊ ನಾವು ಇನ್ನೊಂದು ಏನು ಮಾಡೋದು ಅಂದರೆ, ಇವಾಗ ಟೈಮ್ ಬಂದ್ಬಿಟ್ಟು 4:15 ಏನೋ, 4:10. ಎಲ್ಲರೂ ಇಳಿದು ಹೋಗ್ತಾ ಇದ್ದಾರೆ, ನಾವು ನೋಡಿ ಹತ್ತುತ್ತಾ ಇದ್ದೀವಿ. We need experience into wild. There are steep. ಹತ್ತುತ್ತಾ ಇದ್ದೀವಿ ಈಗ. ಮೇಲ್ಗಡೆಯಿಂದ ಜರಿ ಬೀಳ್ತಾ ಇದ್ರೂ ಅದೇ ಲೆವೆಲ್ಗೆ ಬೆವರು ಕಿತ್ಕೊಬತ್ತೈತೆ. ಸೊ ಎಂಜಾಯ್ ದಿಸ್ ವೇ, ಕಮ್ ಟು ಎತ್ತಿನ ಭುಜ. ನೋಡಿ ಹಾಫ್ ವೇ ಇದೀವಿ ನಾವು, ಏನು ಸಕ್ಕದಾಗೈತೆ. ಅಲ್ಲೋರು ಒಂದು 100 ಮೀಟ್ರ್ ಆ ಕಡೆ ಹೋಗೋಕ್ಕಿಲ್ಲ, ಅವ್ರು ಕಾಣಲ್ಲ. ಇಲ್ಲಿ ಈ ಕಡೆ ತೇಜ್ ಬರ್ತಾವನಲ್ಲಿ ಅವ್ನು ಕಾಣ್ತಾ ಇಲ್ಲ. ಮತ್ತು ಗಾಡ್ಜಿಲಾ ಮೂವಿಲಿ ಗಾಡ್ಜಿಲಾ ಲಾಸ್ಟ್ ಫೈಟ್ ಆದಮೇಲೆ ಫಾಗ್ ಒಳಗಡೆಯಿಂದ ಎದ್ದು ಬರ್ತದಲ್ಲ,
ಹಂಗೆ ಬರ್ತಾವ ಅವನು. ಎತ್ತಿನ ಭುಜ ಪೀಕ್ಗೆ ಜನ ಹತ್ತುತ್ತಾ ಇದ್ದಾರೆ. ಅವ್ರು ಹತ್ತೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಮಗೆ ನಾವೇ ಮಧ್ಯಂತರವನ್ನು ಘೋಷಿಸ್ಕೊಂಡು ಒಂದು 20 ನಿಮಿಷ ಇಲ್ಲೇ ಇರೋಣ ಅಂತ ಹಮ್ಮಿಕೊಂಡು ಕಾಯ್ತಾ ಇದ್ದೀವಿ. ಸೊ ವಿನಾಯಕ್ ಅವ್ರ ಆಸೆ ಏನು ಅಂತಂದರೆ ಫಾಗೆಲ್ಲ ಕ್ಲಿಯರಾಗಿ, ಮೇಲ್ಗಡೆ ಮೋಡಗಳು ಕ್ಲಿಯರಾಗಿ, ಒಂದು ಸನ್ಲೈಟ್ ಬಿದ್ದುಬಿಟ್ರೆ ಮೇಲೆ ಹತ್ಬಿಟ್ಟು ವ್ಯೂ ನೋಡ್ಕೊಬಿಡ್ತೀನಿ ಅನ್ನೋದು ಅವ್ರ ಕನಸು. ಸೊ ದೇವ್ರೆ, ವಿನಾಯಕ್ ಏನೋ ಕೇಳ್ತವ್ರೆ ನೋಡಪ್ಪ. ಸೊ ನೋಡಿ ಸ್ನೇಹಿತರೆ, ಅಲ್ಲಿ ನೋಡಿ ಅದೇ ಎತ್ತಿನ ಭುಜ, ಅಲ್ಲಿ ನೋಡಿ ಲೈಟಾಗಿ ಕಾಣ್ತೈತಲ್ಲ, ಈಗ ಕವರ್ ಆಗೋಯ್ತದು. ಅಲ್ಲಿ ನೋಡಿ ಈಗ ಕಾಣ್ತಾ ಇದೆ ಲೈಟಾಗಿ, ಅದೊಂದು ಕಾಮನ್ ಬಿಲ್ಲು ಥರ. ಸೊ ಈಗ ಅಲ್ಲಿಗೆ ಹೋಗ್ಬೇಕು ನಾವು, ಎತ್ತಿನ ಭುಜ ಅದೇನೆ. ಜಸ್ಟ್ ಇಗ್ನೋರ್ ದಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಆಫ್ ಮೈ ಬ್ರದರ್. ಅವನಿಗೆ ಕನ್ನಡ ಅಭಿಮಾನ ಜಾಸ್ತಿ. ನಿಮಿಷದ ವಿಶ್ರಾಮದ ನಂತರ ಈಗ ಓಡ್ತಾ ಇದ್ದೀವಿ. ನಾವು ಹತ್ತಬೇಕಾಗಿರೋದು. ವಿನಾಯಕ್ ಟರ್ಬೈನ್ ಕಟ್ಕೊಂಡು ಹೋಗ್ತಾ ಇದ್ದಾರೆ ಹಿಂದಕ್ಕೆ. ಎಷ್ಟು ದೂರ ಈ ಥರ ಓಡ್ತಾರೆ ನಾನು ನೋಡ್ತೀನಿ. ಅದೇ ಎತ್ತಿನ ಭುಜ. ಹಾಂ, ಕಾಣ್ತಾ ಇದೆ. ಅದೇ ಎತ್ತಿನ ಭುಜ ನೋಡಿ. ದಿಸ್ ಆರ್ ಆಲ್ ಫಕಿಂಗ್ ಪ್ರಪಾತ. ಲೆಟ್ಸ್ ಗೋ. ಹತ್ತುತ್ತಾ ಇದ್ರೆ ಕೊಡುವ. ಸಿ ದಟ್ಸ್ ದ ಪೀಕ್. ಲೆಟ್ಸ್ ಮೂವ್. ಕ್ಲಿಯರ್ ಆಯಿತು ಸರ್. ಬಾಬಾ ಮತ್ತೆ ಹೆಂಗೆ ಕ್ಲಿಯರ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಹುಷಾರ್ ಹುಷಾರ್ ವಿನಾಯಕ್. ಸೊ ವಿನಾಯಕ್ ಆಸೆ ದೇವರಲ್ಲಿ ನಾನು ಕೇಳ್ಕೊಂಡೆ. ಲುಕ್ ಅಟ್ ದಿಸ್ ವೇವ್. ವಾವ್, ಹೆಂಗ್ ಕ್ಲಿಯರ್ ಆಗ್ತಾ ಇದೆ ನೋಡಿ ಮಿಸ್ಟರ್. ಸೊ ಸ್ನೇಹಿತರೆ, ಮನಸ್ಸು ಒಳ್ಳೇದಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸೊ ಜೈ ಶ್ರೀರಾಮ್. ಬನ್ನಿ ಮೇಲೋ ವಿಡಿಯೋ ಮಾಡೋಣ ಸ್ನೇಹಿತರೆ. ಹುಷಾರು ತೇಜ್. ಈ ಸ್ಟಿಪ್ಪಿಂದ ಹತ್ತಿ ಈಗ ಈ ಸ್ಲೋಪ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹತ್ರ ನೋಡಿ ಸ್ನೇಹಿತರೆ. ಈಗ ನಾವೇನಿದ್ದೀವಿ ಕ್ಲಿಯರ್ ಆಗ್ತದೆ ವಿನಾಯಕ್. ಎತ್ತಿನ ಭುಜದಲ್ಲಿದ್ದೀವಿ. ಅಲ್ಲಿ ಕೆಲವೊಬ್ರು ನಮ್ಗೆ ಹೇಳಿದ್ರು ಏನು ಸಿಗುತ್ತೆ ಮೇಲೋದ್ರೆ, ಏನು ಸಿಗಲ್ಲ ಫಾಗ್ ಅಂತ. ನೋಡ್ತೀವಿ ನಾವು ಇಲ್ಲಿ ಬಂದ್ವಿ ಅನ್ನೋ ನಮ್ಮದು ಇದೆಯಲ್ಲ, ಟಾಪ್ ರೀಚ್ ಆದ್ವಿ, ಏನೋ ಒಂದು ಗೊಮ್ಮದ್ವಿ ಅಂತ. ಸಿ ನನ್ನ ಪ್ರಕಾರ ಒಂದೇನಾಗಲಿ ಯಾವುದಾಗಲಿ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, 100% ಎಫರ್ಟ್ ಇಂಪಾರ್ಟೆಂಟ್. ಎಫರ್ಟ್ ಹಾಕಿದ್ದೀವಿ, ಮೇಲೆ ಬಂದಿದ್ದೀವಿ. ಲುಕ್ ಅಟ್ ದಿ ವ್ಯೂ. ತೇಜ್ ಬಂದ. ದಿಸ್ ಇಸ್ ದ ಸ್ಯಾಟಿಸ್ಫ್ಯಾಕ್ಷನ್. ನೆಮ್ಮದಿ ಐತಲ್ಲ ಮೇಲೆ ಬಂದು ಅದು ಇದು ಅನ್ನೋದು. ಆಸಮ್ ಆಸಮ್. ನೋಡಿ ಅಲ್ಲಿ ಹೆಂಗ್ ಕ್ಲಿಯರ್ ಆಗ್ತಾ ಇದೆ ಇದು. ಇನ್ನೊಂದು ಸ್ವಲ್ಪ ಹೊತ್ತು ಕ್ಲಿಯರ್ ಆಗುತ್ತೆ ಇದು ವ್ಯೂ. ಎತ್ತಿನ ಭುಜಕ್ಕೆ ಬರ್ಬೇಕಂದ್ರೆ ಸಕಲೇಶ್ಪುರಕ್ಕೆ ಬಂದು ಅಲ್ಲಿಂದ ಮೂಡುಗೆರೆ ರಸ್ತೆ ಎತ್ತಿನ ಭುಜ ಅಂತ ಹಾಕಿದ್ರೆ
ಕಾರ್ ಮತ್ತು ಗಾಡಿ ಆದರೆ ಬರೋಲ್ಲ. ಸೊ ನಿಯರ್ ಬೈ ಹಳ್ಳಿ ಹಾಕ್ಕೊಳ್ಳಿ, ಗೂಗಲ್ ಮ್ಯಾಪ್ ಸಪೋರ್ಟ್ ಮಾಡುತ್ತೆ. ಅಲ್ಲಿಂದ ಗೂಗಲ್ ಮ್ಯಾಪಲ್ಲಿ ವಾಕಿಂಗ್ ಸೆಲೆಕ್ಟ್ ಮಾಡಿ ಎತ್ತಿನ ಭುಜ ಅಂತ ಹಾಕಿ ಅಕ್ಯುರೇಟಾಗಿ ಕರ್ಕೊಂಬಂದು ದೇವಸ್ಥಾನದ ಮುಂದೆ ಬಿಡುತ್ತೆ. ಅಲ್ಲಿ ಬಟ್ ರೋಟಲ್ಲಿದೆ, ಅಲ್ಲಿ ಗಾಡಿ ನಿಲ್ಲಿಸಿ ಏನಾದರೂ ಬೇಕಂದರೆ ಪುಳಿಯೋಗರೆ, ವೆಜ್ ಪುಲಾವ್, ಏನಾದರೂ ಬೇಕು, ಮ್ಯಾಗಿ ಏನಾದ್ರು ಬೇಕಂದ್ರೆ ಅಲ್ಲಿ ತಿನ್ಕೊಳ್ಳಿ. ದೇವಸ್ಥಾನ ಓಪನ್ ಇದ್ದರೆ ಕೈ ಮುಕ್ಕೊಳ್ಳಿ ಭೈರವೇಶ್ವರ ಸ್ವಾಮಿಗೆ. ಆಮೇಲೆ ಎತ್ತಿನ ಭುಜದ ಮೇಲೆ ಬನ್ನಿ, ನೋಡಿ ಈ ತಂಪಾದ ಗಾಳಿ ಎಂಜಾಯ್ ಮಾಡಿ. ಎಷ್ಟು ತಣ್ಣಗೆ ಐತೆ ಅಂತಂದರೆ AC 16 ಡಿಗ್ರಿ ಇಟ್ಟಂಗೆ ಐತೆ. ವಿನಾಯಕ್, ಮಿಸ್ಟರ್ ತೇಜ್, complete view of ಎತ್ತಿನ ಭುಜ. ನೋಡಿ ಎಲ್ಲ ಹಂಗೈತೆ. ಚೀಪ್ ಕಬಿಡ್ತಾನ ತಿನ್ನ ಅವನ. ನಿಮಗೆ ನೀಟಾಗಿ ತಕ್ಕೊಡ್ಬೇಕು. ನಾನು ಇವಾಗ ಹತ್ರ ಅಲ್ಲಿ ಮೇಲ್ಮೇಲೆ ತೆಗಿ. ತೆಗೆದು ಕೊಟ್ಬಿಡಿ ಅವ್ರಿಗೂ ನೀಟಾಗಿ. ದೂಕ್ಬಿಡಿ ಬೆಡ್ತೀನಿ ಕೆಳಗಡೆಗೆ. ನಾವು ಅಲ್ಲಿ ಹೋಗಿದ್ದೆವು ನಾಯಕ್ ಅವತ್ತು. ಇದ್ರ ಮೇಲೆ ಕೂರಿ ಹೀಗೆ ಕೊಡಿ ಮೊಬೈಲ್. ವಿಡಿಯೋನೇ ಮಾಡ್ತಾರೆ. ಬಿ ಕೇರ್ಫುಲ್. ಎಲ್ಲ ಇಳಿಯೋ ಸಮಯ ಈಗ, ಟೈಮ್ ಆಗ್ತಾ ಇದೆ. ಸೊ ಸ್ನೇಹಿತರೆ ಬನ್ನಿ ಕೆಳಗಡೆ ಹೋಯ್ತಾ ಮತ್ತೆ ಸಿಗೋಣ. ಇಲ್ಲಿಂದ ಮಾಡೋಕ್ಕಾಗಲ್ಲ, ಬಿದ್ದರೆ ರೋರ ಹೋಗ್ತೀನಿ ಅದಕ್ಕೆ.